ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಅಡ್ಡ ಮತದಾನ. ನಮ್ಮ ಶಾಸಕರು ಆಣೆ ಮಾಡಿ ಸುಳ್ಳು ಹೇಳುವುದಿಲ್ಲ. ಧರ್ಮಸ್ಥಳದಲ್ಲಿ ಸುಳ್ಳು ಹೇಳುವ ಧೈರ್ಯ ಯಾರಿಗೂ ಇಲ್ಲ. ಹರಿಹರದ ಬಿಜೆಪಿ ಶಾಸಕ ಬಿಪಿ ಹರೀಶ್ ಅವರ ಹೇಳಿಕೆ. ಪಕ್ಷವನ್ನ ಬೆಳೆಸಲು ನಾವೆಲ್ಲ ಸತ್ಯ ಮಾತಾಡ್ತೇವೆ. ನಿರಪರಾಧಿಯನ್ನ ಆರೋಪಿ ಮಾಡುವುದು ಸರಿಯಲ್ಲ. ಅಡ್ಡ ಮತದಾನ ಮಾಡಿದವರಿಗೆ ಶೀಘ್ರದಲ್ಲೇ ಶಿಕ್ಷೆ ಆಗುತ್ತೆ ಅಂತ ಹೇಳಿ ಮಾತನಾಡಿದ್ದಾರೆ. ನಿಜವಾಗ್ಲೂ ಭಾಳ ಸಂತೋಷ. ಯಾಕೆಂದರೆ ಈ ಗುಪ್ತ ಮತದಾನದಲ್ಲಿ ಭಾರತೀಯ ಜನತಾ ಪಕ್ಷದ ಸುಮಾರು 4 ಮತಗಳು ಪಕ್ಷದ ಆದೇಶವನ್ನು ಉಲ್ಲಂಘಿಸಿರೋದ್ರಿಂದ ಅವರಿಗೆ ಶಿಸ್ತಿನ ಕ್ರಮ ಆಗಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು. ಅದರೊಳಗೆ ಯಾವುದೇ ಅನುಮಾನ ಇಲ್ಲ. ಅದರಲ್ಲೂ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ರಾಜ್ಯದಲ್ಲಿ ದೇಶದಲ್ಲಿ ಬಿ ಜೆ ಪಿ ಬರಬೇಕಂತೇಳಿ ಹಗಲಿರುಳು ದುಡಿದು ಇವತ್ತು ನಮಗೆ ಶಾಸಕರ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಕಾರ್ಯಕರ್ತರು. ಇವತ್ತು ಇಡೀ ದೇಶದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ನೋವಾಗಿದೆ. ಯಾವ ಕಾರಣಕ್ಕೆ ಕರ್ನಾಟಕದ ಶಾಸಕರು ಈ ರೀತಿ ಅಡ್ಡ ಮತದಾನ ಮಾಡಿದರು ಅಂತಕ್ಕಂಥದ್ದು ನನಗನ್ನಿಸ್ತದೆ 100ಕ್ಕೆ 100 ಇನ್ನೊಂದು 5-6 ದಿನಗಳಲ್ಲಿ ಸತ್ಯಾಂಶ 90% ಸತ್ಯವಾಗಿ ಹೊರಗೆ ಬಂದೇ ಬರುತ್ತೆ. ಯಾವತ್ತೂ ನ್ಯಾಯಕ್ಕೆ ಜಯ ಇದೆ, ಆ ವಿಶ್ವಾಸ ನಮಗಿದೆ. ಅದ್ರ ಜೊತೆ ರಾಜ್ಯಾಧ್ಯಕ್ಷರು ಧರ್ಮಸ್ಥಳ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅದು ಒಂದು ಒಳ್ಳೆಯದೇ, ಅದು ಕೂಡ ಒಳ್ಳೆಯದೇ. ಆ ಭಗವಂತ ಯಾರು ಕಾರ್ಯಕರ್ತರಿಗೆ ನೋವು ಮಾಡಿದ್ದಾರೆ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ, ಆ ಭಗವಂತನೇ ಶಿಕ್ಷೆ ಕೊಡಬೇಕು. ಹಾಗಾಗಿ ನಾವು ನಂಬಿರ್ತಕ್ಕಂಥ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮುಂದೆ ಈ ಎಲ್ಲ ಶಾಸಕರು ಆ ದೇವರ ಮುಂದೆ ಪ್ರಮಾಣ ಮಾಡೋದ್ರಲ್ಲಿ ಅರ್ಥ ಇದೆ. ಇದು ಇನ್ನೂ ಒಂದು ವಿಚಾರ ಏನಂದರೆ, ಅಪರಾಧಿಗೆ ಶಿಕ್ಷೆ ಆಗಬೇಕು, ಆದರೆ ನಿರಪರಾಧಿಗೆ ಅವನು ಹಾಕಿಲ್ವೇನೋ ಇವನು ಹಾಕಿಲ್ವೇನೋ ಅಂತೇಳಿ ನಿರಪರಾಧಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಶಿಕ್ಷೆ ಆಗಬಾರ್ದು. ಅಪರಾಧಿಗೆ ಶಿಕ್ಷೆ ತಪ್ಪಿದರೂ ಕೂಡ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತಕ್ಕಂಥದ್ದೇ ಒಂದು ಮಾನವ ಧರ್ಮ ಅದು. ಹಾಗಾಗಿ ಆ ರೀತಿ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದು ನಿಜವಾಗಲೂ ಒಳ್ಳೆಯದು. ಏಕೆಂದರೆ ಭಾರತೀಯ ಜನತಾ ಪಕ್ಷ ಧರ್ಮಾಧಾರಿತ, ನಮ್ಮ ಧರ್ಮದ ಬಗ್ಗೆ ದೇವರ ಬಗ್ಗೆ ಭಾಳಷ್ಟು ನಂಬಿಕೆ ಇಟ್ಕೊಂಡಂಥವ್ರೆ ಭಾರತೀಯ ಜನತಾ ಪಕ್ಷ. ಅದಕ್ಕೆ ಇವತ್ತು ಭಾರತದ ನಮ್ಮ ಹಿಂದೂ ಸಂಸ್ಕೃತಿ ಬೇರೆ ಬೇರೆ ಧರ್ಮ ನಶಿಸೋದ್ರೂ ಕೂಡ ಇವತ್ತು ಎದೆಯೆತ್ತಿ ನಿಲ್ತಿರ್ತಕ್ಕಂಥದ್ದು ನಮ್ಮ ನಂಬಿಕೆ. ಹಾಗಾಗಿ ಅಕಸ್ಮಾತ್ ನನಗಿದ್ರ ಬಗ್ಗೆ ಮಾಹಿತಿ ಇಲ್ಲ, ರಾಜ್ಯಾಧ್ಯಕ್ಷರು ಆ ತೀರ್ಮಾನವನ್ನು ತೆಗೆದುಕೊಂಡ್ರೆ ನಾನು ಸ್ವಾಗತಿಸ್ತೇನೆ.